ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಶಕ್ತಿ ಯೋಜನೆ ಯಾವ ರೀತಿ ದುರುಪಯೋಗ ಆಗ್ತಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ರಾಜ್ಯ ಸರ್ಕಾರದ ಫ್ರೀ ಬಸ್ ಸಂಚಾರದ ದುರುಪಯೋಗ ನೋಡಿ. ಹಿಂದೂ ಮಹಿಳೆಯ ಆಧಾರ್ ಕಾರ್ಡ್ನಲ್ಲಿ ಮುಸ್ಲಿಂ ಮಹಿಳೆ ಪ್ರಯಾಣ. ಉಚಿತ ಬಸ್ ಸಂಚಾರಕ್ಕಾಗಿ ಮುಸ್ಲಿಂ ಮಹಿಳೆ ಮಾಡಿದ ಗೋಲ್ಮಾಲ್ ಇದು. ಹಾಗಾದ್ರೆ ಹಿಂದೂ ಮಹಿಳೆಯ ಆಧಾರ್ ಕಾರ್ಡ್ ಮುಸ್ಲಿಂ ಮಹಿಳೆಗೆ ಹೇಗೆ ಸಿಕ್ತು? ಈ ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ. ಬಟ್ ಇಲ್ಲಿ ಶಕ್ತಿ ಯೋಜನೆ ಹೆಂಗೆ ದುರುಪಯೋಗ ಆಗ್ತಿದೆ ಅನ್ನೋದು ಮೊದಲ ಆಯಾಮ. ಉಚಿತ ಬಸ್ ಸಂಚಾರಕ್ಕಾಗಿ ಮುಸ್ಲಿಂ ಮಹಿಳೆ ಮಾಡಿದಂತಹ ಗೋಲ್ಮಾಲ್ ಇದು. ಶಕ್ತಿ ಯೋಜನೆ ಉಚಿತವಾಗಿ ಬಸ್ನಲ್ಲಿ ಸಂಚಾರವನ್ನ ಮಾಡುವಂತಹ ಮಹತ್ವಾಕಾಂಕ್ಷೆಯ ಯೋಜನೆ. ಅಲ್ಲಮ್ಮ, ಇವಾಗ ನಾನು ಹೇಳೋದು ಅರ್ಥ ಆಗ್ತಲ್ಲ. ಇವಾಗ ನೀನು ಕಾರ್ಡ್ ಯಾರ್ದು ಎತ್ಕೊಂಡ್ ಬಂದಿದ್ಯಾ? ಲಕ್ಷ್ಮಮ್ಮ ತಾನೇ? ಹಿಂದೂ. ನಿನ್ನ ಹೆಸರೇನು? ನಿಂದು ಕಾರ್ಡ್ ತರಬೇಕು. ನೀನು ಹಿಂದೂ ಕಾರ್ಡ್ ತಂದಿದ್ದೀಯ ಅಲ್ವಾ? ತಪ್ಪು. ಇವಾಗ ನೀನು ಒಂದ್ಸರಿ ಹೇಳ್ಬಿಡು, ಮುಖ ತೋರಿಸ್ಬಿಟ್ಟು ನಾನು ಬೇರೆಯವ್ರು ತಂದಿದ್ದೀನಿ ಅಂತ ನಾನು ರೆಕಾರ್ಡ್ ಮಾಡ್ಕೋತೀನಿ. ಅಲ್ಲ, ಬೇರೆಯವ್ರು ನಿಮ್ಮವ್ರು ಬರ್ತಾರೆ, ಬುರ್ಕ ತೋರಿಸಲ್ಲ ರೀ, ವಾದ ಮಾಡ್ತಾರೆ. ಕಾನೂನು ಇದೆಯಾ? ಇಲ್ಲ, ನಂದೇ ಕಾರ್ಡು ಹಂಗೆ ಹಿಂಗೆ ಅಂತ. ಅದಕ್ಕೆ ಇದು ಪ್ರೂಫ್ ಆಗುತ್ತಲ್ಲ. ಹಾಂ, ನೋಡಿ, ಹಿಂದೂ ಕಾರ್ಡನ್ನು ನೀವು ಎತ್ಕೊಂಡ್ಬಂದಿದ್ದೀರಿ ಅಲ್ವಾ? ಕರೆಕ್ಟೇ ಇಲ್ವಾ? ಹೇಳಿ. ಇದು ಕರೆಕ್ಟೇ ಇಲ್ಲಮ್ಮ ಅಲ್ವಾ? ಇದು ಹಿಂದೂ ಕಾರ್ಡ್ ಅಲ್ವಾ? ನಿಮ್ಮ ಹೆಸರು ಬೇರೆ, ಈ ಕಾರ್ಡಲ್ಲಿ ಇರೋದು ಬೇರೆ ಅಲ್ವಾ? ತರಬಾರ್ದು. ಇದು ಕಂಡಕ್ಟ್ರಿಗೆ ತೊಂದರೆ ಆಗುತ್ತೆ, ಗೊತ್ತಾ? ಮುಖ ಹಾಕ್ಕೊಂಡು ಕೆಲವ್ರು ತೋರಿಸಲ್ಲ, ಮುಖ ವಾದ ಮಾಡ್ತಾರೆ. ನಂದೇ ಇದು ಕಾರ್ಡು, ನಾನು ಯಾಕೆ ತೋರಿಸ್ಬೇಕು ಅಂತ. ತೋರಿಸಿ, ಪರವಾಗಿಲ್ಲ, ಏನಾಗಲ್ಲ. ಏನು ತೊಂದರೆ ನಿಮ್ಗೆ ಏನಾಗಲ್ಲಮ್ಮ, ಮುಖ ತೋರಿಸಿ ಪರವಾಗಿಲ್ಲ. ನನ್ನ ಸೇಫ್ಟಿಗೆ ಹೇಳ್ತಾರೆ, ನನಗೆ ಸೇಫ್ಟಿ. ಹಾಂ, ಏನು ಪರವಾಗಿಲ್ಲ ನೋಡಿ, ಅಷ್ಟೇ. ನಾನೇನು ಯಾರಿಗೂ ಏನು ಇದು ಮಾಡಲ್ಲ. ಅದೇ ಬೇರೆ, ನೀವೇ ಬೇರೆ. ನೆಕ್ಸ್ಟ್ ಟೈಮಿಂದ ದಯವಿಟ್ಟು ಈ ಥರ ತರಬೇಡಿ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಬಹಳ ತಾಳ್ಮೆಯಿಂದ ಕಂಡಕ್ಟರ್ ನಡ್ಕೊಳ್ತಾ ಇದ್ದದ್ದನ್ನು ಗಮನಿಸಿದೆ ಆ ದೃಶ್ಯದಲ್ಲಿ. ಬಟ್ ಅದು ಹೇಗೆ ಆಲಿಯಾ ಲಕ್ಷ್ಮಮ್ಮನ ಆಧಾರ್ ಕಾರ್ಡ್ ತರಕ್ಕೆ ಸಾಧ್ಯ? ಯಾಕಂದರೆ ಆಧಾರ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಒಂದು ಪ್ರಮುಖವಾದಂಥ ಡಾಕ್ಯುಮೆಂಟ್. ಅದು ಹೆಂಗೆ ಆಲಿಯಾ ಕೈಯಲ್ಲಿ ಲಕ್ಷ್ಮಮ್ಮನ ಆಧಾರ್ ಕಾರ್ಡ್ ಬರೋಕ್ಕೆ ಸಾಧ್ಯ? ನಮಗೂ ಕೂಡ ಇದೇ ಆಶ್ಚರ್ಯ ಆಗ್ತಿರುವಂತದ್ದು. ಕಂಡಕ್ಟರ್ ಕೂಡ ತುಂಬಾ ಶಾಕ್ಗೆ ಒಳಗಾಗುವಂತ ಕೆಲಸ ಕೂಡ ಆ ಒಂದು ಸಂದರ್ಭದಲ್ಲಿ ಆಗಿದೆ. ಈ ಒಂದು ಘಟನೆ ಬೆಂಗಳೂರಿನ BMTC ಬಸ್ ನಲ್ಲಿ ನಡೆದಿರುವಂತದ್ದು. ಯಾವಾಗ ಎನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ BMTC ಅಧಿಕಾರಿಗಳನ್ನ ನಾವು ಕೂಡ ಗಲೆ ಹಾಕ್ತಾ ಇದೀವಿ. ಇಲ್ಲಿ ಆಗ್ತಿರುವಂತ ಘಟನೆಯನ್ನು ನೋಡೋದಾದ್ರೆ, ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ 2.5-3 ವರ್ಷ ಆಗ್ತಾ ಇದೆ. ರಾಜ್ಯದ ಮಹಿಳೆಯರು ಸಬಲೀಕರಣ ಎನ್ನುವಂತಹ ದೃಷ್ಟಿಕೋನದಲ್ಲಿ ರಾಜ್ಯಾದ್ಯಂತ KSRTC, BMTC, NWRTC ಹಾಗೆ KKRTC ಬಸ್ಗಳಲ್ಲಿ ಉಚಿತವಾದಂತಹ ಸಾರಿಗೆ ಸೇವೆಯನ್ನು ಕಲ್ಪಿಸುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಅಂದಿನಿಂದ ಇಲ್ಲಿವರೆಗೂ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇತರ ರಾಜ್ಯದವರು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿಕೊಂಡು ರಾಜ್ಯದಲ್ಲಿ ತಂಗಿ ಏನು ವಾಸ ಮಾಡ್ತಾ ಇರ್ತಾರೋ ಅವರು ಕೂಡ ಬಸ್ಗಳಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂತ ಪ್ರಕ್ರಿಯೆಗಳು ಮುಂದುವರೆದ ಭಾಗವಾಗಿದೆ. ಅದೇ ಒಂದು ವಿಚಾರವಾಗಿ ಈಗ ಬೆಂಗಳೂರಿನಲ್ಲಿ BMTC ಬಸ್ ನಲ್ಲಿ ನಡೆದಿರುವಂತ ಘಟನೆ ನೋಡಿದ್ರೆ, ಈ ಒಂದು ಆಲಿಯಾ ಎನ್ನುವಂತ ಯುವತಿ ಏನಿದ್ದಾಳೋ, ಲಕ್ಷ್ಮಮ್ಮ ಎನ್ನುವಂತ ಹೆಸರಿನಲ್ಲಿ ಆಧಾರ್ ಕಾರ್ಡ್ ತಗೊಂಡ್ಬಂದಿರ್ತಾಳೆ. ಕಂಡಕ್ಟರ್ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಪ್ರಯಾಣಿಕರಿಗೆ ಅವಕಾಶ ನೀಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಏನೋ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡ್ಕೊಂಡು ಬರ್ತಿರುವಂತ ಸಂದರ್ಭದಲ್ಲಿ ಆಲಿಯಾ ಕೂಡ ಸಂದರ್ಭದಲ್ಲಿ ಸಿಗ್ತಾರೆ. ಆಧಾರ್ ಕಾರ್ಡ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಶಾಕ್ ಒಳಗಾಗುವಂತ ಕೆಲಸ ಮಾಡ್ತಾರೆ. ಇದೇನಪ್ಪ ಇದು, ಬುರ್ಕ ಹಾಕಿರುವಂತಹ ಒಂದು ಮಹಿಳೆ ಹಿಂದೂ ಸಂಬಂಧಪಟ್ಟಾಗಿರುವಂತಹ ಹೆಸರನ್ನ ಇರುವಂತಹ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದಾರಲ್ಲ ಎನ್ನುವಂತ ಅವರಿಗೆ ಒಂದು ರೀತಿ ಶಾಕ್ ಒಳಗಾಗಿ ಅವ್ರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆಕೆ ಅಲ್ಲಿ ತಬ್ಬಿಬಾಗುವಂತ ಕೆಲಸ ಆಗ್ತಾಳೆ. ಅಂದ್ರೆ ಆಲಿಯಾ ಎನ್ನುವಂತ ಹೆಸರು ಹೇಳ್ತಿರುವಂತಹ ಒಂದು ಯುವತಿ ಮಿಸ್ ಆಗಿ ತೆಗೆದುಕೊಂಡು ಬಂದಿದ್ದೇನೆ ಎನ್ನುವಂತ ಉತ್ತರವನ್ನು ಸದ್ಯಕ್ಕಂತೂ ಕೊಟ್ಟಿರುವಂತದ್ದು. ಸದ್ಯ ಈ ಒಂದು ಒಟ್ಟಾರೆಯಾದಂತ ಪ್ರಕರಣ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನ ಮಿಸ್ ಬಳಕೆ ಕೊಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ. ಆಕೆ ತಂದಿರುವಂತದ್ದು ತಪ್ಪ ಸರಿ ಎನ್ನುವಂಥದ್ದು ಸದ್ಯಕ್ಕೆ BMTC ಅಧಿಕಾರಿಗಳು ಆಕೆಯ ಒಂದು ಮನಸ್ಥಿತಿ ಹೇಳ್ಬೇಕಾಗುತ್ತೆ. ದಿವ್ಯಾ, ಮಂಜು, ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಕೇಸನ್ನ. ಇಲ್ಲ ಅಂತ ಹೇಳಿದ್ರೆ ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದೊಂದು ಸೂಕ್ಷ್ಮ ಮತ್ತು ಗಂಭೀರ ಸನ್ನಿವೇಶ. ಈಗ ಕಂಡಕ್ಟ್ರು ಅದು ಲಕ್ಷ್ಮಮ್ಮ ಅಂತ ಹೆಸರಿತ್ತು, ಬುರ್ಕಾ ಹಾಕೊಂಡಿದ್ರು, ಹಾಗಾಗಿ ಕ್ರಾಸ್ ಚೆಕ್ ಸ್ವಲ್ಪ ಡೀಟೇಲ್ ಆಗಿ ಮಾಡ್ತಾ ಹೋದ್ರು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಆಧಾರ್ ಕಾರ್ಡ್ನ ಯಾರ್ಯಾರೋ ಹಿಡ್ಕೊಂಬರೋ ಸನ್ನಿವೇಶ ಇರುತ್ತೆ. ಈಗ ಇನ್ನೊಂದು ಕೇಸಲ್ಲಿ ಯಾರೊಬ್ಬ ಮುಸ್ಲಿಂ ಮಹಿಳೆನೇ
ಆಧಾರ್ ಕಾರ್ಡ್ ಹಿಡ್ಕೊಂಡ್ ಬಂದಿದ್ರು ಕೂಡ ಆ ಮುಖ ಅವ್ರದ್ದು ಹೌದಾ ಅಲ್ವಾ ಅಂತ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಅವ್ರು ಹಾಕೊಂಡಿರುವಂಥ ಆ ಮುಖ ಗವಸು ಅಥವಾ ಏನು ಬುರ್ಕಾ ಏನಿದೆ ಅದು ಅಡ್ಡಿಪಡಿಸುತ್ತೆ. ಅವ್ರ ಮುಖ ನೋಡೋ ಹಂಗೂ ಇಲ್ಲ ಬಿಡೋ ಹಂಗೂ ಇಲ್ಲ ಅನ್ನುವಂಥ ಸಂದಿಗ್ಧತೆಯಲ್ಲಿ ಕಂಡಕ್ಟರ್ಗಳಿರೋದಿಲ್ವಾ? ಖಂಡಿತವಾಗೂ ದಿವ್ಯಾ, ಮುಸ್ಲಿಮರ ಸಂಪ್ರದಾಯದಂತೆ ಮಹಿಳೆಯರು ಹೊರಗಡೆ ಬಂದಾಗ ಬುರ್ಕಾ ಹಾಕುವಂಥದ್ದು ಅವ್ರ ಪದ್ಧತಿ. ಆ ಪದ್ಧತಿನ ನಾವು ಪ್ರಶ್ನೆ ಮಾಡುವ ಹಕ್ಕಿಲ್ಲ ನಮ್ಗಿಲ್ಲ. ಆದ್ರೆ ಬಸ್ಗಳಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಕಂಡಕ್ಟರ್ ಕನ್ಫ್ಯೂಸ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಹೌದು. ಯಾಕಂದ್ರೆ ಸರ್ಕಾರ ಸೇರಿದಂತೆ ಸಾರಿಗೆ ಇಲಾಖೆಯಿಂದ ಸೂಚನೆ ಕೊಟ್ಟಿರೋದು ಏನಂತಂದ್ರೆ ಪ್ರತಿಯೊಬ್ಬ ಮಹಿಳೆ ಮುಖ ನೋಡ್ಕೊಂಡು ನೀವು ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡ್ಕೊಂಡು ಉಚಿತ ಯೋಜನೆಯನ್ನ ಮಹಿಳೆಯರಿಗೆ ಕೊಡ್ಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಕೊಡ್ತಾ ಇರುವಂತ ಸೌಲಭ್ಯ ಇದು. ಪ್ರತಿಯೊಬ್ಬ ಮಹಿಳೆ ಮತ್ತೆ ಸೇರಿದಂತೆ ಹೆಸರುಗಳನ್ನ ನೀವು ನಿಖರವಾದಂತಹ ಮಾಹಿತಿನ ಪಡ್ಕೊಂಡು ಟಿಕೆಟ್ ಅನ್ನ ಕೊಡಿ ಅನ್ನುವಂಥದ್ದು ಸರ್ಕಾರದಿಂದ ಇರುವಂತ ಒಂದು ಕಟ್ಟು ಅಪ್ಪಣೆ. ಆದ್ರೆ ಮುಸ್ಲಿಂ ಮಹಿಳೆಯರ ವಿಚಾರದಲ್ಲಿ ನೋಡೋದಾದ್ರೆ ಬುರ್ಕಾ ಹಾಕೊಂಡು ಈ ಒಂದು ಏನು ಇನ್ಸಿಡೆಂಟ್ ನಾವು ತೋರಿಸ್ತಾ ಇದೀವಿ ಜನರಿಗೆ, ಈ ಒಂದು ಇನ್ಸಿಡೆಂಟ್ ವಿಚಾರವಾಗಿ ಈ ಹಿಂದೆಯೂ ಕೂಡ ಸಾಕಷ್ಟು ಜನ ಮಾಡಿರಬಹುದಾ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಬಸ್ ನಲ್ಲೂ ಕೂಡ ಬುರ್ಕಾ ಹಾಕಿರುವಂತಹ ಮಹಿಳೆ ಮುಖ ತೋರ್ಸ್ಲಿಕ್ಕೆ ಇಚ್ಛೆ ಪಡಲ್ಲ. ನನ್ನದೇ ಎನ್ನುವಂತ ಉತ್ತರವನ್ನ ಕೊಡ್ತಾರೆ ಹೊರತು ಬುರ್ಕಾವನ್ನ ತೆಗೆದು ತೋರಿಸುವಂತಹ ಪದ್ಧತಿ ಅವರಲ್ಲಿ ಇಲ್ಲ. ಆದ್ರೂ ಕೂಡ ಈ ಒಂದು ಆಲಿಯಾ ಜನರಿಗೆ ನಾನ್ ಮಾಡಿರುವಂತ ತಪ್ಪ ಅಲ್ಲ ಎನ್ನುವಂತ ಉದ್ದೇಶವಾಗಿ ಮುಖ ತೋರಿಸಿದ್ದಾರೆ ಏನೋ, ಅವರು ಒಂದ್ ರೀತಿಯಾದಂತ ಪ್ರಶಂಸೆ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಆಧಾರ್ ಕಾರ್ಡ್ ತಗೊಂಡ್ಬಂದಿರುವಂತದ್ದು ಯಾವ ಕಾರಣಕ್ಕಾಗಿ, ಏನಾದ್ರು ಮನೆಯಲ್ಲಿ ಏನಾದ್ರು ಮಿಸ್ ಆಗಿರಬಹುದಾ ಅಥವಾ ಸುತ್ತಮುತ್ತಲು ಮನೆಯವರು ಏನೋ ಡಾಕ್ಯುಮೆಂಟ್ ವಿಚಾರದಲ್ಲಿ ಆ ಒಂದು ಆಧಾರ್ ಕಾರ್ಡ್ ಇವ್ರ ಮನೆಗೆ ಬಂದು ತಲುಪಿಸಿರ್ಬೋದಾ? ಈಕೆ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಅವ್ರದ್ದು ಸಿಗ್ತಾ ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಒಟ್ಟಾರೆಯಾದಂತ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಸರ್ಕಾರ ಸೇರಿದಂತೆ ಜನರು ಮಿಸ್ ಬಳಕೆ ಮಾಡ್ಕೊಳ್ಬಾರ್ದು. ನಾವು ನಿಮಗಾಗಿ ಕೊಟ್ಟಿರುವಂತ ಸೌಲಭ್ಯ ಸದುಪಯೋಗಕ್ಕೆ ಬಳಕೆ ಮಾಡ್ಕೋಬೇಕೇ ಹೊರದು ಮಿಸ್ಯೂಸ್ ಮಾಡ್ಕೋಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಉದ್ದೇಶಪೂರ್ವಕವಾದಂತಹ ಒಂದು ಸರ್ಕಾರ ಯೋಜನೆ ಏನಿದೆಯೋ ಆ ಯೋಜನೆ ಜನರು ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಹೇಳ್ತಾ ಇರೋದು ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ, ಜನರಿಗೆ ಯಾರು ತಲುಪುತ್ತೋ ಅವ್ರು ತಲುಪಿಸಿ ಎನ್ನುವಂತ ನಿಟ್ಟಿನಲ್ಲಿ ಅಷ್ಟೇ ಉದ್ದೇಶ ಇರುವಂತದ್ದು. ಹೀಗಾಗಿ ಜನ ಕೂಡ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಮಿಸ್ ಯೂಸ್ ಮಾಡ್ಕೋಬೇಡಿ ಅನ್ನುವಂಥದ್ದು ಕೂಡ ಒಂದು ಜಾಗೃತಿ ಅಂದ್ರೆ ತಪ್ಪಾಗಲ್ಲ ದಿವ್ಯಾ. ರೈಟ್, ಥ್ಯಾಂಕ್ ಯು ಮಂಜುನಾಥ್. ಆದರೂ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ನೋಡಿ, ಯಾವುದೇ ಯೋಜನೆಗಳು, ಉಚಿತ ಯೋಜನೆಗಳು, ಸರ್ಕಾರದ ಯೋಜನೆಗಳು ಅಂದರೆ ಫಲಾನುಭವಿಗಳಿಗೆ ಅದು ತಲುಪಲೇಬೇಕು. ಈ ರೀತಿ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದಾದರೆ, ಏನೋ ಬೇಕು ಅಂತಲೇ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದಾದರೆ ಸೂಕ್ತ ರೀತಿಯ ದಂಡವನ್ನು ಮತ್ತು ಶಿಕ್ಷೆಯನ್ನು ಯೋಜನೆಯ ಹಿಂದೆ ಷರತ್ತುಗಳ ರೀತಿಯಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತೆ. ಅಲ್ಲ, ಬೇರೆಯವ್ರು ನಿಮ್ಮವ್ರು ಬರ್ತಾರೆ ಬುರ್ಕಾ ತೋರಿಸಲ್ಲ ರೀ, ವಾದ ಮಾಡ್ತಾರೆ ಕಾನೂನು ಇದೆಯಾ ಇಲ್ಲ ನಂದೇ ಕಾರ್ಡು ಹಂಗೆ ಹಿಂಗೆ ಅಂತ. ಅದಕ್ಕೆ ಇದು ಪ್ರೂಫ್ ಆಗುತ್ತಲ್ಲ. ನೋಡಿ, ಹಿಂದೂ ಕಾರ್ಡನ್ನ ನೀವು ಎತ್ಕೊಂಡ್ಬಂದಿದ್ದೀರಿ ಅಲ್ವಾ? ಕರೆಕ್ಟೇ ಇಲ್ವಾ ಹೇಳಿ? ಇದು ಕರೆಕ್ಟೇ ಇಲ್ಲಮ್ಮ ಅಲ್ವಾ? ಇದು ಹಿಂದೂ ಕಾರ್ಡ್ ಅಲ್ವಾ? ನಿಮ್ಮ ಹೆಸರು ಬೇರೆ, ಈ ಕಾರ್ಡಲ್ಲಿ ಇರೋದು ಬೇರೆ ಅಲ್ವಾ? ಸರ್ವ